ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಸಾಯಿ ಬಾಬಾರ ಗುರುವಿನ ಪಾದವಿಂದ್ಯಗಳಿಗೆ ನಮಸ್ಕರಿಸುತ್ತಾ, ಹಸಿರಾಗಲಿ ಜೀವನ, ಹೆಸರಾಗಲಿ ಜೀವನ ಎಂಬುದು ಪ್ರತಿಯೊಬ್ಬ ಸೋತ ವ್ಯಕ್ತಿಗಳಿಗೆ ಈ ಮಾತು ಕೆಲವೊಂದು ಸಾರಿ ಬೇಸರವಾಗುತ್ತದೆ. ಯಾಕೆಂದರೆ ಅವರು ಜೀವನದಲ್ಲಿ ತುಂಬ ನೊಂದವರಾಗಿರುತ್ತಾರೆ. ಹಾಗಾಗಿ ಅವರಿಗೆ ಬದುಕಬೇಕೆಂಬ ಆಸೆಗಳು ಸತ್ತು ಮಣ್ಣಾಗಿರುತ್ತವೆ. ನಿಮ್ಮ ಜೀವನ ಕೂಡ ಹೀಗೆ ಆಗಿದ್ದರೆ ಇವತ್ತಿನಿಂದಲೇ ಸಾಯಿ ಬಾಬಾರ ಈ ಮಾತುಗಳನ್ನು ಪಾಲಿಸಿ ನಿಮ್ಮ ಬದುಕಿಗೆ ಅಳವಡಿಸಿಕೊಳ್ಳಿ. ನಿಮ್ಮ ಬಾಳನ್ನು ಸಂತೋಷವಾಗಿಟ್ಟುಕೊಳ್ಳಿ. ಸಾಯಿಬಾಬಾ ಭಕ್ತಾದಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಕೋಟಿ ಬಾಬಾ ಪ್ರತಿಷ್ಠಾಪನೆ ಆಗುತ್ತಿದೆ. ಈ ಪ್ರತಿಷ್ಠಾಪನೆಗೆ 101 ರೂಪಾಯಿ ಕೊಟ್ಟು ಈಗಲೇ ನೋಂದಣಿ ಮಾಡಿಕೊಳ್ಳಿ. ಇದರಿಂದ ಪ್ರತಿಷ್ಠಾಪನೆಯ ದಿನದಂದು ಭಾಗಿಯಾಗಲು ನಿಮಗೂ ಅವಕಾಶ ಸಿಗುತ್ತದೆ. ಬಾಬಾರ ಆಶೀರ್ವಾದಕ್ಕೆ ಸನ್ನದ್ಧರಾಗಿ ಕೆಳಗೆ ನೀಡಿದ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಸಾಯಿಬಾಬಾರು ನೊಂದವರ ಬಾಳಿಗೆ ದೀಪವಾಗಿ ನಿಂತಿದ್ದರು. ಅವರು ಕೊಡುವ ಸಲಹೆಗಳನ್ನು ನೀವು ಪಾಲಿಸಿದರೆ ನಿಮ್ಮ ಬಾಳಿನಲ್ಲಿ ಯಾವ ನೋವು ಕೂಡ ಸುಳಿಯುವುದಿಲ್ಲ. ನಿಮ್ಮ ಬದುಕು ಸಂತೋಷದಿಂದ ತುಂಬಿ ತುಳುಕುತ್ತದೆ, ಚೈತನ್ಯದಿಂದ ಕೂಡಿರುತ್ತದೆ. ಬಾಬಾರಲ್ಲಿ ನಂಬಿಕೆ ಇಟ್ಟು ಮುನ್ನಡೆಯಿರಿ. ಸಾಯಿ ಬಾಬಾರ ಈ ಸಂದೇಶದಿಂದ ನಿಮಗೆ ದುಃಖ ಆಗುವುದಿಲ್ಲ. ಸಾಯಿ ಬಾಬಾರು ಹೇಳಿದಂತೆ ಪರರ ಏಳಿಗೆಯ ಬಗ್ಗೆ ಯಾವತ್ತೂ ದುಃಖಿತನಾಗಬೇಡ. ಅದು ಅವರ ಶ್ರಮದಿಂದ ಆಗಿರುತ್ತದೆ. ಅವರು ಬೆಳೀತಾ ಇದ್ದಾರೆ ಅಂದರೆ ನಿಂತುಕೊಂಡು ಚಪ್ಪಾಳೆಯನ್ನು ತಟ್ಟು, ಬದಲಾಗಿ ಅವರನ್ನು ಕೆಳಗೆ ಬೀಳುವಂತೆ ಆಶಿಸಬಾರದು. ನೀನು ಶ್ರಮಪಡು. ನಿನ್ನ ನೋವಿಗೆ ಕಾರಣವಾದವರ ಮುಂದೆ ಗೆದ್ದು ನಿಲ್ಲು. ನಿನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಹೇಳಿದವರ ಮುಂದೆ ನಿನ್ನ ಶಕ್ತಿ ಎಂಥದ್ದು ಎಂಬುದನ್ನು ಅವರಿಗೆ ತೋರಿಸು. ಅವರಿಗೂ ಗೊತ್ತಾಗಲಿ ನಿನ್ನ ಅಂತರಾಳದ ಶಕ್ತಿ ಎಂಥದ್ದು ಅಂತ. ಇತಿಹಾಸದ ಪುಟಗಳಲ್ಲಿ ನಿನ್ನ ಹೆಸರು ಉಳಿಯಬೇಕು ಅಂದರೆ ಇಂದಿನ ದಿನವನ್ನು ನೀನು ಸದುಪಯೋಗ ಮಾಡಿಕೊಳ್ಳಲೇಬೇಕು. ಅದನ್ನು ಉಪಾಯದಿಂದ ನಿನ್ನ ಸಾಧನೆಗೆ ಬಳಸಿಕೊ. ಉಪಾಯದಿಂದ ಸರಿಯಾಗಿ ಅದನ್ನು ಬಳಸಿಕೊಂಡರೆ ನಿನ್ನ ಮುಂದಿನ ಹಾದಿಯು ಸುಖಕರವಾಗಿರುತ್ತದೆ. ಬಾಬಾರಲ್ಲಿ ದೈವ ಭಕ್ತಿಯಿಂದ ಶ್ರದ್ಧೆಯನ್ನು ಇಟ್ಟು ನಿನ್ನ ಕೆಲಸವನ್ನು ಮಾಡಿದರೆ ಅವರು ನಿಮ್ಮ ಯಶಸ್ವಿಗೆ ಜೊತೆಯಾಗಿ ನಿಲ್ಲುತ್ತಾರೆ. ಯಾಕೆಂದರೆ ಬಾಬಾ ಅವರಿಗೆ ಶ್ರಮ ಪಡುವವರು ಅಂದರೆ ತುಂಬ ದಯೆ. ಶ್ರಮಪಟ್ಟು ಕೆಲಸ ಮಾಡುವವರನ್ನು ಬಾಬಾ ಎಂದಿಗೂ ಕೈಬಿಟ್ಟವರಲ್ಲ. ನಿಮ್ಮ ಜೀವನದಲ್ಲಿ ಆದ ಅಹಿತಕರ ಘಟನೆಗಳನ್ನು ಹೇಳಿಕೊಳ್ಳಿ. ಅವರು ನಿಮಗೆ ಯಾವುದೇ ರೀತಿಯಿಂದಾದರೂ ಬಂದು ಸಹಾಯ ಮಾಡುತ್ತಾರೆ. ಅವರನ್ನು ನಂಬಿದ ಪ್ರತಿಯೊಬ್ಬ ಭಕ್ತಾದಿಗಳು ಇಂದು ಸುಖ ಜೀವನವನ್ನು ನಡೆಸುತ್ತಿದ್ದಾರೆ. ನೋವಿಗೆ ಯಾಕೆ ಚಿಂತಿಸುವೆ? ಭಕ್ತಿ ಎಂಬ ಹಾಲನ್ನು, ನಿಸ್ವಾರ್ಥವೆಂಬ ಜೇನನ್ನು, ಸಹಾಯವೆಂಬ ದಯೆಯನ್ನು ಇಟ್ಟುಕೊಂಡು ಅವರ ಮೇಲೆ ಭಕ್ತಿ ಇಟ್ಟು ಜೀವನ ನಡೆಸು. ಯಾವುದೇ ತೊಂದರೆ ಇಲ್ಲದೆ ನೀನು ನಿನ್ನ ಜೀವನದಲ್ಲಿ ಗೆದ್ದೇ ಗೆಲ್ಲುವೆ. ಆ ಸಮಯ ನಿನಗೆ ಬಂದೇ ಬರುತ್ತದೆ. ನಿನ್ನ ಜೀವನವನ್ನು ದುರುಪಯೋಗ ಮಾಡಿಕೊಳ್ಳಬೇಡ. ಅದನ್ನು ಸರಿಯಾಗಿ ಬಳಸಿಕೊಂಡು ಸಾಧನೆಯತ್ತ ಸಾಗು. ಸಾಯಿಬಾಬಾರವರು ಅವರ ಜೊತೆಯಲ್ಲಿ ಇದ್ದವರಿಗೆ ಸಮಯವನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು ಎಂಬುದನ್ನು ಸಹ ಹೇಳಿದ್ದಾರೆ. ಸಮಯವೆಂಬುದು ನಮ್ಮ ಜೀವನಕ್ಕೆ ಸಿಕ್ಕ ಬೆಲೆ ಕಟ್ಟಲಾಗದ ವಸ್ತು ಅಂತಲೇ ಹೇಳ್ಬೋದು. ಅದು ಒಂದು ಸಾರಿ ಕಳೆದರೆ ಮತ್ತೆ ಸಮಯ ನಮಗೆ ಹಿಂತಿರುಗಿ ಬರಲಾರದು. ಹಾಗಾಗಿ ಸಿಕ್ಕ ಸಮಯವನ್ನು ಕಳೆದುಕೊಳ್ಳದೆ ಅದನ್ನು ನಿನ್ನ ಜೀವನದ ಏಳಿಗೆಗಾಗಿ ಬಳಸಿಕೊ. ಇದರಿಂದ ನಿನಗೆ ಬೇಕಾದ ಸುಖ, ನೆಮ್ಮದಿ, ಶಾಂತಿ ದೊರೆಯುತ್ತದೆ. ಪ್ರಜ್ಞೆ ಇಲ್ಲದವನು ಜೀವನದಲ್ಲಿ ಸೋಮರಿಯಾಗಿರುತ್ತಾನೆ. ಆತ ಎಂದಿಗೂ ಕೂಡ ಜೀವನದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ. ಆತನಿಗೆ ಯಶಸ್ಸು ಕೂಡ ಸಿಗುವುದಿಲ್ಲ. ಸಾಯಿಬಾಬಾರವರು ಅದರ ಫಲಿತಾಂಶ ತುಂಬ ಭಯಂಕರವಾಗಿರುತ್ತದೆ ಎಂದು ಹೇಳಿದ್ದಾರೆ. ಯಾರು ಸಮಯವನ್ನು ವ್ಯರ್ಥ ಮಾಡುತ್ತಾರೋ ಅವರ ಜೀವನದಲ್ಲಿ ಸತ್ತಂತೆ. ಅವರ ಜೀವನಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ಅವಕಾಶ ಮತ್ತು ಸಮಯ ಇವೆರಡರ ಬಗ್ಗೆ ಸಾಯಿಬಾಬಾರವರು ಅವರ ಭಕ್ತಾದಿಗಳಿಗೆ ಅರಿವನ್ನು ಮೂಡಿಸಿದ್ದಾರೆ. ನೀವು ಕೂಡ ಅದರ ಮೌಲ್ಯವನ್ನು ತಿಳಿದುಕೊಂಡು ಜೀವನ ಸಾಗಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಯಿ ಗುರು ಸಾಯಿ ಗುರು ಸಾಯಿ ಸದ್ಗುರು ಸಾಯಿನಾಥ್ ಸಾಯಿನಾಥ್
ಸಾಯಿ ಸದ್ಗುರುನಾಥ್. ಶುಭವಾಗಲಿ.